ತಂದೆ ತಾಯಿಗಳು ಬಹಳ ಹೇಳ್ತಾರೆ. ಬಹಳ ನೆಗೆಟಿವ್ ಅನ್ನೋದೇ ಕಳಿಸುತ್ತಾರೆ. ಯಾಕಂತಂದ್ರೆ ಕೆಲವೊಬ್ರು ನೋಡಿ ಅವರು ಸ್ಟಡಿ ಮಾಡೋದಿಲ್ಲ. ಬಟ್ ಅವರು ಸ್ಟಡಿ ಬಿಟ್ಕೊಟ್ಟು ಅವರು ಒಂದು ಕೆಲ್ಸದಾಗ ಜಾಯಿನ್ ಆಗ್ತಾರೆ. ಅವಾಗ ಹೇಳ್ತಾರೆ ಇವ್ರು ತಂದೆ ತಾಯಿಯವರು, "ನೋಡು ಬಹಳ ಸ್ಟಡಿ ಮಾಡಿದ್ರೆ ನೀನು ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ, ಅವರೆಲ್ಲ ಆಗ್ತೀವಿ. ಬಟ್ ಇಂತರ ಏನೋ ಒಂದು ಸ್ಕಿಲ್ ಮಾತ್ರ ಕಲ್ತ್ಕೊರು ಅಂತ ಯಾರು ಹೇಳೋದಿಲ್ಲ." ಅದು ರೊಕ್ಕ ಕೋಟಿ ಕೋಟಿ ರೂಪಾಯಿ ಹಾಕಿ ಅಷ್ಟು ದುಡ್ಡು ಕಲ್ಸೋ ಬದ್ಲು ಯಾವುದೋ ಒಂದು ಸ್ಕಿಲ್ ಕಲ್ಸಿದ್ರೆ ಇವಾಗಿಲಿಂದೆ ತುಂಬಾ ದುಡ್ಡು ಬರ್ತಾವಂತ ಗೊತ್ತಿಲ್ಲ ಬಹಳ ಜನ ಪೇರೆಂಟ್ಸ್‌ಗೆ. ಯಾರ್ದೋ ಲೈಫ್ ನೋಡಿ ನಿಮ್ ಲೈಫ್ ಅದೇ ತರ ಇರ್ಬೇಕಂತ ಅನ್ಕೋತಾರೆ. ಅದು ಅಲ್ಲ ಜೀವನ. ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ನಿಮ್ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಸೊ ತಂದೆ ತಾಯಿಯವರು ಯಾವಾಗ್ಲೇ ಆಗ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತಲೆ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಎಲ್ಲರೂ ಒಂದೇ ರೀತಿ ಆಗ್ಬೇಕು ಅಂತ ಅನ್ಕೊಂಬೋದು ಆಗಲ್ಲ. ಸೊ ಇವ್ರಿಗೆ ಏನ್ ಇಷ್ಟ ಅದಲ್ಲ ಫಸ್ಟ್ ಇವ್ರಿಗೆ ಇಷ್ಟ ಏನು ಅಂತ ತಿಳ್ಕೊರಿ ನೀವು. ನಿಮಗೆ ಏನ್ ಇಂಟ್ರೆಸ್ಟ್ ಅದ ಅದನ್ನ ಜಾಯಿನ್ ಮಾಡ್ಸ್ರಿ ನೀವು. ಅದನ್ನ ಕಲ್ಸ್ಲಿಕ್ಕೆ ಟ್ರೈ ಮಾಡ್ರಿ ನೀವು. ಅವ್ರಿಗೆ ಏನೋ ಒಂದು ಸ್ಕಿಲ್ ಇರುತ್ತೆ. ಕ್ರಿಕೆಟ್, ವಾಲಿಬಾಲ್ ಇಲ್ಲ ಸಿಂಗಿಂಗ್ ಇಂಥವು ಏನೇನೋ ಇರುತ್ತೆ. ಬಟ್ ಇಂಥದ್ರಲ್ಲಿ ಬಹಳ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ. ಸೊ ಎಷ್ಟೇ ಸ್ಟಡಿ ಮಾಡಿದ್ರು ಅವ್ರಿಗೆ ಮೈಂಡ್‌ಗೆ ಆಗ್ತಾ ಇಲ್ಲ ಅಂದಿದ್ಮೇಲೆ, ಅವ್ರು ಹುಷಾರಾಗ್ತಾ ಇಲ್ಲ ಅಂದಿದ್ಮೇಲೆ, ಸೊ ಅವ್ರಿಗೆ ಏನೋ ಒಂದಿರುತ್ತೆ. ಅವ್ರಿಗೆ ಕೇಳಿ ಅದನ್ನ